ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೆರೆಮೀಯನ ಗ್ರಂಥ, ದ ಬುಕ್ ಆಫ್ ಜೆರೆಮಾಯ, ಚಾಪ್ಟರ್ 32, 32ನೇ ಅಧ್ಯಾಯ. 31ನೇ ಅಧ್ಯಾಯದಲ್ಲಿ ಹೊಸ ಒಡಂಬಡಿಕೆ, ಅದನ್ನು ದೇವರು ಮೆಸ್ಸಿಯನ ಮುಖಾಂತರವಾಗಿ ವಾಗ್ದಾನ ಮಾಡಿ ಈಗ 32ನೇ ಅಧ್ಯಾಯದಲ್ಲಿ ಅದನ್ನೇ ಮುಂದುವರಿಸುವಂಥದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಭಾಳ ಆಶ್ಚರ್ಯವಾದಂಥ ಒಂದು ಸಂಗತಿಯನ್ನು ನಾವು ಗಮನಿಸಬಹುದು. ಅದೇನಂತ ಹೇಳಿದ್ರೆ, ಇಂಥ ಒಂದು ಹೊಸ ಒಡಂಬಡಿಕೆಯ ಸಂದೇಶವನ್ನು, ನಿರೀಕ್ಷೆಯ ಸಂದೇಶ ನೋಡುವಾಗ ಕೆಲವರಿಗೆ ಅದು ಹಿಡಿಸೋದಿಲ್ಲ, ವಿಶೇಷವಾಗಿ ಧಾರ್ಮಿಕ ವ್ಯಕ್ತಿಗಳಿಗೆ. ಆದ ಕಾರಣ ಯೆರೆಮೀಯನನ್ನು ಏನು ಮಾಡಿದರು, ಜೈಲಿಗೆ ಹಾಕಿಬಿಟ್ರು, ಸೆರೆಮನೆಗೆ, ಕಾರಾಗೃಹದಲ್ಲಿ ಹಾಕಿಬಿಟ್ರು. ಯೆರೆಮೀಯನು ಚಿದ್ಕೀಯನ ಆಳ್ಕೆಯ 10ನೇ ವರ್ಷದಲ್ಲಿ, ಅಂದರೆ ನೆಬೂಕದ್ನೆಚ್ಚರನ ಆಳ್ಕೆಯ 18ನೇ ವರ್ಷದಲ್ಲಿ ಜೈಲಿನಲ್ಲಿದ್ದ. ಅದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವನು ಒಂದು ಪ್ರವಾದನೆ ಮಾಡಿರ್ತಾನೆ. ಆ ಪ್ರವಾದನೆ ಏನಾಗಿದೆ ಅಂದರೆ, ಹೌದು, ಬಾಬೆಲಿನ ಅರಸನ ವಿಷಯವಾಗಿ ಪ್ರವಾದನೆ ಇತ್ತು, ಮತ್ತು ಅಲ್ಲೇ ನೆಬೂಕದ್ನೆಚ್ಚರನ ಜೊತೆಯಲ್ಲಿ ಯುದ್ಧ ಮಾಡಿದರೂ ಜಯವಾಗುವುದಿಲ್ಲ ಎಂಬಂಥ ರೀತಿಯಲ್ಲಿತ್ತು. ಆದ ಕಾರಣ 5ನೇ ವಚನ, ಅವನನ್ನು ಸೆರೆಯಲ್ಲಿ ಹಾಕಿಸಿದ್ದನು. ಯಾರು? ಚಿದ್ಕೀಯನು. ಅರಸನಿಗೆ ಇಷ್ಟವಾಗಲಿಲ್ಲ ಅವನ ಪ್ರವಾದನೆ. ಮತ್ತು ಯೆರೆಮೀಯನು ತಿಳಿಸಿದ್ದು, ಯೆಹೋವನ ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ಇಗೋ, ನಿನ್ನ ಚಿಕ್ಕಪ್ಪನಾದ ಶಲ್ಲೂಮನ ಮಗನಾಗಿರುವ ಹನಮೇಲನ ಹತ್ರ ಹೋಗು ಅಂತ ಹೇಳ್ಬಿಟ್ಟು, ಅಥವಾ ಅವನು ನಿನ್ನ ಹತ್ರ ಬಂದುಬಿಟ್ಟು ನನ್ನ ಹೊಲ ತಕೋ ಅಂತ ಹೇಳ್ತಾನೆ. ಯೆರೆಮೀಯನ ಚಿಕ್ಕಪ್ಪನ ಮಗ, ಯೆರೆಮೀಯನ ಚಿಕ್ಕಪ್ಪನ ಮಗ, ಅವನ ಹತ್ರ ಒಂದು ಹೊಲ ಇರ್ತೈತೆ, ಅದನ್ನು ತಕ್ಕೊಳ್ರಿ ಅಂತ ಹೇಳ್ಬಿಟ್ಟು. ಈಗಾಗಲೇ ಸಮಸ್ಯೆ ಏನಾಗಿದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಯುದ್ಧದ ಸುದ್ದಿ, ದೇವಜನರು ಸೆರೆಯಾಗಿ ಹೋಗುವಂಥ ಸುದ್ದಿ, ಎಲ್ಲರನ್ನೂ ಕೂಡ ನೆಬೂಕದ್ನೆಚ್ಚರನು ಒಯ್ಯುವಂಥ ಸುದ್ದಿ, ದೇವಾಲಯದಲ್ಲಿರುವ ಎಲ್ಲ ವಸ್ತುಗಳೆಲ್ಲ ತಕ್ಕೊಂಡು ಹೋಗುವಂಥ ಸುದ್ದಿ. 1-2 ವರ್ಷಗಳಲ್ಲ, 70 ವರ್ಷಗಳು ಆ ರೀತಿಯಾಗಿ ದೇಶ ಗಡಿಪಾರಾಗಿ ಅವರು ಹೋಗಬೇಕಾಗ್ತೈತೆ, ದೇಶವೇ. ಅಂಥ ಪರಿಸ್ಥಿತಿಯಲ್ಲಿ ದೇವರು ಕೊಡುವಂಥ ಒಂದು ತಮಾಷೆ ಅಲ್ಲ, ಅದರಲ್ಲಿ ಒಂದು ಅರ್ಥಗರ್ಭಿತವಾದದ್ದು, ಆದರೆ ಆಶ್ಚರ್ಯವಾದಂಥ ಒಂದು ಸಂಗತಿ ಏನಂತ ಹೇಳಿದ್ರೆ, ನನ್ನ ಹೊಲ ತಗೋ, ನನ್ನ ಹೊಲ ಕೊಂಡ್ಕೋ ಅಂತ ಹೇಳ್ಬಿಟ್ಟು ಯೆರೆಮೀಯನ ಚಿಕ್ಕಪ್ಪನ ಮಗ ಯೆರೆಮೀಯನ ಹತ್ರ ಬಂದು ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಹೇಳ್ತಾನೆ ಅಂತ ಹೇಳ್ಬಿಟ್ಟು ದೇವರು ಮುಂಚೆನೇ ತಿಳಿಸಿದ್ದರಿಂದ, ಅದೇ ಪ್ರಕಾರವಾಗಿ ದೇವ್ರ ವಾಕ್ಯ ಪ್ರಕಾರವಾಗಿ ಯೆರೆಮೀಯನ ಚಿಕ್ಕಪ್ಪನ ಮಗ ಹನಮೇಲನು ಬಂದು, ಅದು ಎಲ್ಲಿ ಜೈಲಿನಲ್ಲಿ ಇರುವಂಥ ಯೆರೆಮೀಯನಿಗೆ ತಕ್ಕೋ ಅಂತ ಹೇಳ್ತಾನೆ. ದಯಮಾಡಿ ನಾನು ಹೊಲ ತಕ್ಕೋ ಅಂತ ಹೇಳುವಾಗ, ಯಾಕಂದರೆ ಇವನು ರಿಲೇಟಿವ್, ಸರಿ ಕೂಡಲೇ ಇದು ದೇವ್ರ ವಾಕ್ಯನೇ, ಯಾಕಂದ್ರೆ ದೇವರು ಹೇಳಿದರು ಈ ಥರ ಬರ್ತಾನೆ ಅಂತ ಹೇಳ್ಬಿಟ್ಟು. ಅದೇ ರೀತಿಯಾಗಿ ಚಿಕ್ಕಪ್ಪನ ಮಗ ಬಂದ, ಯೆರೆಮೀಯನ ಹತ್ರ, ಜೈಲಿನಲ್ಲಿದ್ದಂಥ ಯೆರೆಮೀಯನ ಹತ್ರ ಮಾತಾಡ್ತಾನೆ, ಜೈಲಿನಲ್ಲಿರುವಂಥ ಯೆರೆಮೀಯನ ಹತ್ರ ಮಾತಾಡ್ತಾನೆ. ಆದ ಕಾರಣ ಇವನು ಕೊಂಡ್ಕೊಂಡ್ಬಿಡ್ತಾನೆ. ಯೆರೆಮೀಯನು ಸೆರೆಯಿಂದ ಕೊಂಡ್ಕೊಳ್ತಾನೆ. ಕೊಂಡ್ಕೊಂಡ್ಮೇಲೆ ಕ್ರಯವಾಗಿ ಅದಕ್ಕೆ ಎಷ್ಟು ಬೆಳ್ಳಿ ಬೇಕೋ ಅದನ್ನು ತೂಕ ಮಾಡಿ ಕೊಡ್ತಾನೆ. ಆ ದಿವಸಗಳಲ್ಲಿ ಪತ್ರಕ್ಕೆ
ರುಜು ಹಾಕಿ ಮುಚ್ಚಿ ಸಾಕ್ಷಿಗಳನ್ನು ಹಾಕಿಸಿ ಆನಂತರ ಏನಾಗ್ತದೆ, ಕ್ರಯಪತ್ರ, ಚೆಕ್ ಬಂದಿ ಮತ್ತು ಮುಚ್ಚಿದ ಪತ್ರ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ತಾರೆ. ಮಾಡಿಬಿಟ್ಟು ಆ ಸೇಲ್ ಡೀಡ್ ಕ್ರಯಪತ್ರವನ್ನು ಈಗ ಯೆರೆಮೀಯನು ಏನು ಮಾಡ್ತಾನೆ, ಬಾರೂಕನ ಕೈ ಕೊಡ್ತಾನೆ. ಯಾಕಂದರೆ ಅವನು ಇನ್ನೂ ಜೈಲಿನಲ್ಲಿರೋದ್ರಿಂದ ಅವನ ಕೈ ಕೊಡ್ತಾನೆ ರೀ. ಅವರೆಲ್ಲರೂ ಬಾರೂಕನಿಗೆ ಇಸ್ರಾಯೇಲರ ದೇವರು ಸೇನಾಧೀಶ್ವರನಾದ ಯೆಹೋವನಿಂತೆನ್ನುತ್ತಾನೆ, ನೀನು ಈ ಕ್ರಯಪತ್ರಗಳನ್ನು ತೆಗೆದುಕೊಂಡು ಬಹುದಿವಸ ಇರುವ ಹಾಗೆ ಮಡಿಕೆಯಲ್ಲಿ ಬಚ್ಚಿಡು. ಈ ದೇಶದಲ್ಲಿ ಜನರು ಮನೆ, ಹೊಲ, ತೋಟಗಳನ್ನು ಮತ್ತೆ ಕೊಡುವರು. ಇದು ಇಸ್ರಾಯೇಲರ ದೇವರ ಮಾತು ಅಂತ ಹೇಳ್ತಾರೆ. ಆ ಒಂದು ಪರಿಸ್ಥಿತಿಯಲ್ಲಿ ನೋಡುವಾಗ ಮತ್ತೆ ಬಂದು ಸೆರೆ ಹೋದಂಥವರು ಮತ್ತೆ ಹಿಂದಿರುಗಿ ಬಂದು ಹೊಲ ತಕ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇರಲಿಲ್ಲ. ಆದರೆ ಪ್ರವಾದನೆಯಾಗಿ ದೇವರು ಒಂದು ಡೆಮೋವಾಗಿ, ಒಂದು ಪ್ರದರ್ಶನದ ರೂಪದಲ್ಲಿ ಅವರೆಲ್ಲ ಹೊಲ ತಕ್ಕೊಂಡ್ರು, ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಕ್ರಯಪತ್ರವೆಲ್ಲ ತಕ್ಕೊಂಡಾಗ ದೇವರು ಹೇಳುವಂಥ ಮಾತು ಆಶ್ಚರ್ಯ. 16ನೇ ವಚನ ಯೆರೆಮೀಯನ ಗ್ರಂಥ 32:16. ಕ್ರಯಪತ್ರವನ್ನು ನೇರಿಯ ಮಗನಾದ ಬಾರೋಕನ ಕೈ ಕೊಟ್ಟ ಮೇಲೆ ನಾನು ಯೆಹೋವನಿಗೆ ಹೀಗೆ ವಿಜ್ಞಾಪನೆ ಮಾಡಿದೆನು. ಭಾಳ ಶಕ್ತಿಯುತವಾದಂಥ ಒಂದು ಪ್ರಾರ್ಥನೆ ಯೆರೆಮೀಯನಲ್ಲಿ ಮಾಡ್ತಾನೆ. ಬಹಳಷ್ಟು ವಿಷಯಗಳು ಈ ಪ್ರಾರ್ಥನೆಯಲ್ಲಿ ಅಡಕವಾಗಿದೆ. ಒಂದೊಂದಾಗಿ ನಾವು ನೋಡೋಣ್ರಿ. ಯೆರೆಮೀಯನ ಪ್ರಾರ್ಥನೆ 29ನೇ ಅಧ್ಯಾಯದಲ್ಲಿ ಯೆರೆಮೀಯನ ಒಂದು ಪತ್ರ ನೋಡಿದ್ವಿ. 32ನೇ ಅಧ್ಯಾಯದಲ್ಲಿ ಯೆರೆಮೀಯನ ಒಂದು ಸಾಲಿಡ್ ಪ್ರೇಯರ್, ಒಂದು ಗಟ್ಟಿಯಾದ ಆತ್ಮಿಕ ಆಹಾರದ ಪ್ರಾರ್ಥನೆ. ಕರ್ತನಾದ ಯೆಹೋವನೇ, ನೀನು ಭುಜವನ್ನೆತ್ತಿ ನಿನ್ನ ಮಹಾಶಕ್ತಿಯಿಂದ ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ್ದಿ. ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ. ಒಂದು ಜನಾಂಗವನ್ನು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕರ್ಕೊಂಡು ಹೋಗಿ ಮತ್ತೆ 70 ವರ್ಷಗಳಾದ ಮೇಲೆ ಕರ್ಕೊಂಡು ಬರುವಂಥ ಕಾರ್ಯ ಆತನಿಗೆ ಅಸಾಧ್ಯ ಅಲ್ಲವೇ ಅಲ್ಲ. ಹೌದು, ಮುಂದೆ ನೋಡುವಾಗ ನೀನು ಮಹಾ ಪರಾಕ್ರಮಿಯಾದ ದೇವರು. 18ನೇ ವಚನ. ಸೇನಾಧೀಶ್ವರನಾದ ಯೆಹೋವನ ಆತನ ಹೆಸರು ಆಲೋಚನೆಯಲ್ಲಿ ಶ್ರೇಷ್ಠ, ಕಾರ್ಯದಲ್ಲಿ ಸಮರ್ಥನ. ಪ್ರತಿಯೊಬ್ಬನಿಗೆ ಅವನವನ ನಡತೆಗೆ ತಕ್ಕಂಥ ಪ್ರತಿಫಲ ಕೊಡುವಾತನು. ಮನುಷ್ಯರ ಮಾರ್ಗವನ್ನು ಕಣ್ಣಾರೆ ನೋಡುವವನು. ಐಗುಪ್ತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಿದ ಆತನು, ಉತ್ಪಾತಗಳನ್ನು ನಡೆಸಿದ ಆತನು, ಇನ್ನೂ ಕೂಡ ಇವತ್ತಿನವರೆಗೆ ಅದ್ಭುತಗಳನ್ನು ನಡೆಸ್ತಾ ಇರುವ ಆತನು. ಸ್ಥಿರವಾಗಿರುವ ಹೆಸರು ಆತನದು. 21ನೇ ವಚನ. ಹೌದು, ಆತನು ಶಿಕ್ಷಾಸ್ತ್ರವನ್ನು ಎತ್ತಿ ಮಹಾಭೀತಿ ಉಂಟು ಮಾಡುವ ಆತನು ಮತ್ತು ಪಿತೃಗಳಿಗೆ ವಾಗ್ದಾನ ಮಾಡಿದ ಹಾಗೆ ಹಾಲು ಜೇನು ಹರಿಯುವ ದೇಶವನ್ನು ಕೊಡುವ ಆತನು. ಆದರೂ ಅವರಂತೂ ಆತನ ಮಾತು ಕೇಳಲಿಲ್ಲ. ನೋಡ್ರಿ, ದೇವರು ಆ ರೀತಿಯಾಗಿ ಇಷ್ಟೆಲ್ಲ ಮಾಡಿದರೂ ಅವರು ಪ್ರತಿಕ್ರಿಯೆ ಸರಿಯಾಗಿರಲಿಲ್ಲ. ಇದೆಲ್ಲ
ನಕಾರಾತ್ಮಕವಾಗಿ ಬಂತು. 26ನೇ ವಚನದಲ್ಲಿ, ಆಗ ಯೆಹೋವನು ಯೆರೆಮೀಯನಿಗೆ ಈ ಮಾತನ್ನು ದಯಪಾಲಿಸಿದನು. ಏನಂತೆ? ನಾನು ಯೆಹೋವನು. ಇನ್ನೊಂದು ಮಾತು ಹೇಳಬೇಕು. ಅದೇನೆಂದರೆ, ಯೆರೆಮೀಯನು ಈ ರೀತಿಯಾಗೆಲ್ಲ ಪ್ರಾರ್ಥನೆ ಮಾಡಿಬಿಟ್ಟು, ದೇವರೇ, ವೈರಿಗಳು ಬಂದುಬಿಟ್ಟಿದ್ದಾರೆ. 24ನೇ ವಚನ, ನೆಬೂಕದ್ನೆಚ್ಚರನು ಈಗ ನಮ್ಮನ್ನು 70 ವರ್ಷ ಕರ್ಕೊಂಡು ಹೋಗ್ಲಿಕ್ಕೆ ಬಂದುಬಿಟ್ಟಿದ್ದಾನೆ. ನಮ್ಮ ಪಟ್ಟಣವು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ಕ್ಷೀಣವಾಗಿ ವಿರೋಧಿಗಳಾದ ಕಸ್ದಿಯರ ಕೈಗೆ ಸಿಕ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ನೀನು ಕ್ರಯ ಕೊಟ್ಟು ಹೊಲವನ್ನು ಕೊಂಡುಕೋ ಎಂದು ಬೇರೆ ಹೇಳ್ತಿದೆಯಲ್ಲ. ನಾವು ಹೋದರೆ ಹೋಯಿತು, ಮತ್ತೆ ಹಿಂದಿರುಗಿ ಬರಲ್ಲ ಅನ್ನುವಂಥ ರೀತಿಯಲ್ಲಿ ಯೆರೆಮೀಯನು ಹೇಳ್ತಿದ್ದಾನೆ. ಈಗಾಗಲೇ ವೈರಿಗಳ ಪಟ್ಟಣವು ಕಸ್ದಿಯರ ಕೈ ಸೇರಿದೆಯಲ್ಲ. 25ನೇ ವಚನ, ಅಂದರೆ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಮತ್ತು ನಾವು ಹೊಲ ತಕ್ಕೊಂಡು ಕ್ರಯ ತಕ್ಕೊಂಡು ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಏನು ಪ್ರಯೋಜನ ಅನ್ನುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾಗ, ಯೆಹೋವನು ಯೆರೆಮೀಯನಿಗೆ ಹೇಳಿದ ಮಾತು 27ನೇ ವಚನ ನನಗಿಷ್ಟವಾದಂಥ ಒಂದು ವಾಕ್ಯ. ಯೆರೆಮೀಯ 32:27, ಇಗೋ ನಾನು ಯೆಹೋವನು, ಅಂದರೆ ಸದಾ ಇರುವಾತನು, ಎಂಥವನಾಗಿರುವನೋ ಅಂಥವನಾಗಿರುವವನು, ಎಂಥವನಾಗಿರುವೆನೋ ಅಂಥವನಾಗಿರುವೆನು ಎಂಬಾತನು. ನರಪ್ರಾಣಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದ್ದುಂಟೋ? ಹೌದು, ವೈರಿ ಬಂದುಬಿಟ್ಟಿದ್ದಾರೆ. ಆದರೆ 70 ವರ್ಷಗಳಾದಮೇಲೆ ಏನಾಗ್ತದೆ ಯಾರಿಗೆ ಗೊತ್ತು? ದೇವರು ಹೇಳ್ತಾರೆ, ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಆ ರೀತಿಯಾಗಿ ಹೇಳಿಬಿಟ್ಟು ತನ್ನ ಜನರ ವಿಷಯದಲ್ಲಿ, ನನ್ನ ಜನರು ತಪ್ಪು ಮಾಡಿದ್ರಿಂದ ಅವ್ರನ್ನ ಶಿಕ್ಷಿಸಲೇಬೇಕು ಅಂತ ಹೇಳ್ಬಿಟ್ಟು 30ನೇ ವಚನದಿಂದ 32ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 30ರಿಂದ 36 ವಚನಗಳವರೆಗೆ ಶಿಕ್ಷೆ ಶಿಕ್ಷೆ ಶಿಕ್ಷೆ, ತೀರ್ಪು ತೀರ್ಪು, ದಂಡನೆ ದಂಡನೆ, ಪಾಪ ಪಾಪ ಪಾಪ, ಖಡ್ಗ, ಕ್ಷಾಮ, ವ್ಯಾಧಿ, ಕ್ಷೀಣ, ವೈರಿ ಎಂಬುದಾಗಿ ಹೇಳಿಬಿಟ್ಟು 37ನೇ ವಚನದಲ್ಲಿ, ಯೆರೆಮೀಯನ ಗ್ರಂಥ 32-37ನೇ ವಚನದಲ್ಲಿ, ಈಗೋ ನಾನು ಕೋಪಾರೋಷ ಮಹಾಕ್ರೋಧ ಭರಿತನಾಗಿ ಈ ಜನರನ್ನು ಯಾವ ದೇಶಗಳಿಗೆ ಅಟ್ಟಿದೆನೋ ಆ ಸಕಲ ದೇಶಗಳಿಂದ ಈ ಸ್ಥಳಕ್ಕೆ ಪುನಃ ಕರೆತಂದು ನಿರ್ಭಯವಾಗಿ ವಾಸಿಸುವಂತೆ ಮಾಡುವೆನು. ವಾವ್! ನೋಡ್ರಿ, ದೇವರು ಎಷ್ಟು ತೀರ್ಪು ತೀರ್ಪು ತೀರ್ಪು, ಜಜ್ಮೆಂಟ್ 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 ಅಂತ ಹೇಳ್ತಾರೋ ಅಷ್ಟೇ ಕೃಪೆ ಕೃಪೆ ಕೃಪೆ, ಕರುಣೆ ಕರುಣೆ ಕರುಣೆ, ಪುನಃಸ್ಥಾಪನೆ ಪುನಃಸ್ಥಾಪನೆ ಪುನಃಸ್ಥಾಪನೆ, ಕ್ಷಮೆ ಕ್ಷಮೆ, ಪರಿಹಾರ ಪರಿಹಾರ. ಮನಮರುಗುವೇನು ಮನಮರುಗುವೇನು ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಅವರು ನನಗೆ ಜನರಾಗಿರುವರು, ಅಂದರೆ ನನ್ನ ಜನರಾಗಿರುವರು, ನಾನು ಅವರಿಗೆ ದೇವರಾಗಿರುವೆನು. ಅವರು ಸದಾ 39ನೇ ವಚನ, ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರುವಂತೆ ಎಲ್ಲರಿಗೂ ಒಂದೇ ಮನಸ್ಸನ್ನು, ವಾವ್, ಒಂದೇ ಮಾರ್ಗವನ್ನು, ವಾವ್, ಅಂದರೆ ಯೇಸು ಕ್ರಿಸ್ತನ ಮಾರ್ಗವನ್ನು ಅನುಗ್ರಹಿಸುವೆನು. ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗೇನು, ನಿಮ್ಮ ವಿರುದ್ಧ ಆಗೋದಿಲ್ಲ. ಯಾಕೆ? ನಾನು ನಿಮ್ಮನ್ನು ಬಿಟ್ಟು
ವಿಮುಖನಾಗೇನು ಎಂಬುವ ಶಾಶ್ವತ ಒಡಂಬಡಿಕೆಯನ್ನು ಮಾಡಿಕೊಳ್ಳುವೆನು. ಕವನೆಂಟ್, ಎವರ್ಲಾಸ್ಟಿಂಗ್ ಕವನೆಂಟ್. ಅವರ ಹೃದಯದೊಳಗೆ ನನ್ನ ಮೇಲಣ ಭಯಭಕ್ತಿಯನ್ನು ನೆಲೆಗೊಳಿಸುವೆನು. ಹೌದು, ಹೃದಯದಿಂದಲೂ ಮನಸ್ಸಿನಿಂದಲೂ ದೇವರು ಸ್ಥಾಪಿಸ್ತಾನೆ. ಅದು ಹೊಸ ಒಡಂಬಡಿಕೆ. ಹೌದು, ನಾನು ಈ ಜನರಿಗೆ ಇಷ್ಟು ದೊಡ್ಡ ಕೇಡನ್ನು ಬರಮಾಡಿದಂತೆ ವಾಗ್ದಾನ ಮಾಡಿದ ಎಲ್ಲ ಮೇಲನ್ನು ಬರಮಾಡುವೆನು. ವಾವ್, ದೇವರ ಪ್ರೀತಿ. ಹಾಳಾಗಿರುವಂಥದ್ದನ್ನು ದೇವರು ಏನು ಮಾಡ್ತೀನಿ ಅಂತ ಹೇಳ್ತಾನೆ, ಅದನ್ನು ದುರಸ್ತೆಯನ್ನು ತಪ್ಪಿಸಿ ನನ್ನ ಜನರು ಮತ್ತೆ ಕೊಂಡುಕೊಳ್ಳುವಂತೆ, ಮತ್ತೆ ಆ ದೇಶ ಪಡ್ಕೊಳ್ಳುವಂತೆ ಮಾಡುವೆನೆಂಬುದಾಗಿ ಜನರು, ನೀವು ಹೇಳುವ ಈ ದೇಶದಲ್ಲಿ ಹೊಲ ಗದ್ದೆಗಳನ್ನು ಕೊಡುವರು. ಅಂದರೆ ಹಾಳಾಗಿ ಜನ ಪಶುಗಳಿಲ್ಲದೆ ಹಾಳಾದದ್ದು ಈಗ ಪುನಃ ಚಿಗುರುವಂತೆ ಮಾಡಿದ್ದು. ಲೆಟ್ ದೇರ್ ಬಿ ಲೈಟ್ ಎಂಬುದಾಗಿ ತಂದೆ ದೇವರು ಹೇಳಿದ ಹಾಗೆ ಭೂಮಿಯು ಶೂನ್ಯವು, ಕತ್ತಲೆಯು, ಕ್ರಮವಿಲ್ಲದೆ ಬರಿದಾಗಿದ್ದು ಹೇಗೆ ಚೇಂಜ್ ಆಯಿತು, ಹಾಗೆ ದೇವರ ವಾಕ್ಯದಿಂದ, ದೇವರ ಆತ್ಮನಿಂದ, ಮೆಸ್ಸಿಯನ ಮುಖಾಂತರವಾಗಿ ನಮ್ಮ ಜೀವನ ಬದಲಾಗುವ ಹೊಸ ಒಡಂಬಡಿಕೆಯನ್ನು ದೇವರು ಮಾಡಿಕೊಳ್ಳುವುದಾಗಿ ಸ್ಪಷ್ಟಪಡಿಸಿದ್ದಾನೆ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಶ್ಚರ್ಯ, ಹೌದಲ್ವಾ? ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.